ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ. ಒಮ್ಮೆ ಒಬ್ಬ ವ್ಯಕ್ತಿ ಜ್ಞಾನ ಬೇಕು ಅಂತ ಹೇಳಿ ಬಾಬಾರವರ ಹತ್ರ ಹೋಗ್ತಾನೆ. ಆತ ಕೇಳ್ತಾನೆ, ನನಗೆ ಶಾಂತಿ ಬೇಕು, ನೆಮ್ಮದಿಯ ಜೀವನ ಬೇಕು, ನನ್ನ ಜೀವನ ಯಾಕೋ ಸರಿ ಇಲ್ಲ ಅಂತೇಳಿ ನನಗೆ ಅನ್ನಿಸ್ತಾ ಇದೆ, ನನಗೆ ಆ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ಳುವಂಥ ಜ್ಞಾನ ಕೊಡಿ ಬಾಬಾ ಅಂತ ಹೇಳಿ ಕೇಳ್ತಾನೆ. ಆಗ ಬಾಬಾ ಮುಗುಳ್ನಗ್ತಾ, ಯಾಕಿಷ್ಟು ಅವಸರ, ಕೊಡ್ತೀನಿ, ನಿನಗೇನು ಬೇಕೋ ಅದನ್ನು ನಾನು ಖಂಡಿತ ಕೊಡ್ತೀನಿ, ಬಾ ಕುಳಿತುಕೋ, ಸ್ವಲ್ಪ ಸಮಾಧಾನವಾಗಿರು, ತಗೋ ನೀರು ಕುಡಿ ಅಂತ ಹೇಳಿ ಒಂದು ಲೋಟವನ್ನು ಅವನ ಕೈಗೆ ಕೊಡ್ತಾರೆ. ಮೇಲಿನಿಂದ ನೀರು ಹಾಕಲು ಶುರು ಮಾಡ್ತಾರೆ. ಕಪ್ಪು ತುಂಬುತ್ತೆ, ಆದರೂ ಬಾಬಾ ಹಾಕ್ತಾನೆ ಇರ್ತಾರೆ. ಬಾಬಾ ನಿಲ್ಲಿಸ್ತಾನೆ ಇಲ್ಲ. ಲೋಟದಲ್ಲಿ ನೀರು ಸುರಿತಾನೆ ಇದ್ದಾರೆ. ಲೋಟ ತುಂಬಿ ತುಳುಕ್ತಾ ಇದೆ. ವ್ಯಕ್ತಿ ಗಾಬರಿಯಾಗಿ ಬಾಬಾರವರ ಹತ್ರ ಹೇಳ್ತಾನೆ, ಬಾಬಾ ನೀವು ನೀರು ಹಾಕ್ತಾ ಇರೋದು ಕಪ್ಪು ತುಂಬಿದೆ, ಇನ್ನೂ ಹಾಕ್ತಾನೆ ಹೋದರೆ ನೀರು ಕೆಳಗಡೆ ಚೆಲ್ತಾನೆ ಹೋಗ್ತಾ ಇದೆ ಅನ್ನೋ ರೀತಿಲಿ ಬಾಬಾರವರಿಗೆ ಹೇಳ್ತಾರೆ. ಆಗ ಬಾಬಾ ಶಾಂತವಾಗಿ ಹೇಳ್ತಾರೆ, ನಿನ್ನ ಮನಸ್ಸು ಕೂಡ ಹೀಗೆ ಇದೆ, ಈಗಾಗಲೇ ಅದು ತುಂಬಿ ತುಳುಕ್ತಾ ಇದೆ. ಹಳೆಯ ನೋವು, ಭಯ, ಸಂಶಯ, ದುರ್ಬಲತೆಯ ಕಾರಣದಿಂದ ತುಂಬಿ ತುಳುಕ್ತಾ ಇದೆ. ಹಾಗಾಗಿ ಹೊಸದು ಬರೋಕ್ಕೆ ಮೊದಲು ಅದನ್ನು ಖಾಲಿ ಮಾಡಬೇಕು ನೀನು ಅನ್ನೋ ರೀತಿಲಿ ಹೇಳ್ತಾರೆ. ಹಳೆಯ ನೋವನ್ನು ಹಿಡಿದುಕೊಂಡೇ ಇದ್ದರೆ ಹೊಸ ಸಂತೋಷ ಬರೋದಿಲ್ಲ ಕಂದ. ಭಯವನ್ನು ಬಿಡದೇ ಇದ್ದರೆ ಧೈರ್ಯ ಕೂಡ ಬರೋದಿಲ್ಲ. ಮನಸ್ಸು ಕೆಲವು ಅನವಶ್ಯಕ ವ್ಯರ್ಥವಾದ ವಿಚಾರಗಳಿಂದ ತುಂಬಿಕೊಂಡಿದ್ರೆ ನಿನ್ನ ಎದುರಿಗಿರುವ ಸುಂದರವಾದ ಜೀವನ ಕೂಡ ನಿನಗೆ ನಿಂತಂತೆ ಭಾಸವಾಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಮೊದಲು ನಿನ್ನಲ್ಲಿರುವ ಸಂಶಯ, ನಕಾರಾತ್ಮಕ ಭಾವನೆಗಳನ್ನು, ದುರ್ಬಲತೆಯ ವಿಚಾರಗಳನ್ನು ಬಿಟ್ಟುಬಿಡು, ನಂತರ ಹೊಸದು ಬರಲಿಕ್ಕೆ ಶುರುವಾಗುತ್ತೆ. ಹೆಚ್ಚು ಯೋಚಿಸಬೇಡ, ಏನಾದರೂ ಒಳ್ಳೆಯದನ್ನು ಯೋಜಿಸು. ಯಾಕಂದರೆ ನಿನ್ನ ಯೋಚನೆಗಿಂತ ನಿನ್ನ ಕರ್ಮದ ಉದ್ದೇಶದ ಮೇಲಿನ ಫಲವನ್ನೇ ನಾನು ನಿನಗೆ ಕೊಡೋದು ಅನ್ನೋ ರೀತಿಲಿ ಬಾಬಾ ಹೇಳ್ತಾರೆ. ಹಳೆಯದನ್ನು ನೆನೆದು ಕುಳಿತುಕೊಳ್ಬೇಡ, ನನ್ನಿಂದ ಏನೂ ಸಾಧ್ಯ ಇಲ್ಲ, ನನಗೆ ಯಾರೂ ಬೆಂಬಲ ನೀಡ್ತಾ ಇಲ್ಲ ಅನ್ನೋ ರೀತಿಲಿ ನೀನು ನಿನ್ನನ್ನೇ ಅಳೆದುಕೊಳ್ಳಬೇಡ. ನಾನು ಕೂಡ ಏನಾದರೂ ಹೊಸದೊಂದನ್ನು ಶುರು ಮಾಡಬಹುದು, ಅಸಂಭವ ಕೂಡ ಸಂಭವವಾಗಿಸ್ಬೋದು ಅಂತ ಧೈರ್ಯ, ಆತ್ಮವಿಶ್ವಾಸ ನನ್ನಲ್ಲಿದೆ. ನನ್ನ ಜೊತೆ ನನ್ನ ಗುರುವಿದ್ದಾರೆ, ಅವರ ಮಾರ್ಗದರ್ಶನ ನನಗೆ ಸಿಗ್ತದೆ ಅಂದರೆ ಸಮಯಕ್ಕೆ ಸರಿಯಾಗಿ ನಾನು ಎಲ್ಲವನ್ನು ಸಂಭಾಳಿಸ್ತಾ ನನಗೆ ಬೇಕಾದ ಸುಖ, ಶಾಂತಿ, ನೆಮ್ಮದಿಯನ್ನು ನಾನು ಕಂಡುಕೊಳ್ತೀನಿ ಅನ್ನುವ ದೃಢವಾದ ವಿಶ್ವಾಸದೊಂದಿಗೆ ನನ್ನಲ್ಲಿ ಶರಣಾಗು. ಮರುಕ್ಷಣವೇ ನಿನ್ನ ಜೀವನದಲ್ಲಿ ನೀನು ಬಯಸಿದ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ, ಪುನರ್ಸ್ಥಾಪಿತವಾಗುತ್ತೆ. ಪುನರ್ಸ್ಥಾಪಿಸಿಕೊಳ್ಳುವ ಒಂದು ಆ ಶಕ್ತಿ ನಿನ್ನಲ್ಲೇ ಇದೆ, ಅದನ್ನು ಜಾಗೃತಗೊಳಿಸು ಅನ್ನೋ ರೀತಿಲಿ ಆ ವ್ಯಕ್ತಿಗೆ ಹೇಳ್ತಾರೆ. ಇವತ್ತೇ ಒಂದು ದೃಢವಾದ ನಿರ್ಧಾರ ಮಾಡು, ಸಂಕಲ್ಪ ಮಾಡು. ಯಾವ ನೋವು ನಿನ್ನನ್ನು ಹಿಡಿದಿದೆಯೋ ಆ ವಿಚಾರವನ್ನು ಬಿಟ್ಬಿಡು. ಯಾವ ಭವಿಷ್ಯದ ಚಿಂತೆ ನಿನಗೆ ಕಾಡ್ತಾ ಇದೆ ಅದನ್ನು ವಾಸ್ತವವಾಗಿ ಒಳ್ಳೆಯ ಉದ್ದೇಶದ ಕರ್ಮವನ್ನು ಮಾಡೋದ್ರ ಕಡೆ ಗಮನ ಕೊಡು, ಬದಲಾಯಿಸಿ ನೋಡು. ಖಂಡಿತ ನಿನ್ನ ಜೀವನದಲ್ಲಿ ನೀನು ಬಯಸಿದ್ದೆ ನಿನ್ನ ಮನಸ್ಥಿತಿ, ನಂಬಿಕೆಗೆ ಅನುಗುಣವಾಗಿ ಒಂದೊಂದೇ ನಿನ್ನ ಕಡೆ ಆಕರ್ಷಣೆ ಆಗತ್ತೆ ಕಂದ ಅಂತೇಳಿ ಬಾಬಾ ಹೇಳ್ತಾರೆ. ಮಗು, ಭಯ ಪಡಬೇಡ. ನೀನು ಈಗ ಅನುಭವಿಸುತ್ತಿರುವ ಕಷ್ಟ, ನಿನ್ನ ಹೃದಯದಲ್ಲಿರುವ ನೋವು ನನಗೆ ಗೊತ್ತಿದೆ. ನೀನು ಒಂಟಿ ಅಲ್ಲ ಕಂದ, ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ. ನಿನ್ನ ಸಂದೇಹ ದೂರ ಮಾಡು. ನೀನು ಮಾಡಿದ ಒಳ್ಳೆಯ ಕೆಲಸ ವ್ಯರ್ಥವಾಗುವುದಿಲ್ಲ. ನಿನ್ನ ಪ್ರಾಮಾಣಿಕ ಪ್ರಯತ್ನ ಹಾಗೆ ನಿನ್ನ ಇಚ್ಛೆಗಳು ಕೈಗೂಡುವುದರಲ್ಲಿ ಸ್ವಲ್ಪ ತಡ ಆಗಿರಬಹುದು, ಆದರೆ ನ್ಯಾಯ ಖಚಿತವಾಗಿಯೂ ನಿನಗೆ ಸಿಗುತ್ತದೆ ಕಂದ. ಕಷ್ಟ ಬಂದಾಗ ನಂಬಿಕೆ ಕಳೆದುಕೊಳ್ಳಬೇಡ. ನನ್ನ ಮೇಲೆ ಭರವಸೆ ಇಡು. ನಾನು ನಿನ್ನ ಕೈ ಬಿಡುವುದಿಲ್ಲ. ನಿನ್ನ ಮನಸ್ಸಿನಲ್ಲಿ ಇರುವ ನೋವು ನನಗೆ ಗೊತ್ತಿದೆ. ನೀನು ಹೊರಗೆ ನಗ್ತಾ ಇದ್ರು ಒಳಗೆ ಎಷ್ಟೋ ಕಷ್ಟ ಅನುಭವಿಸ್ತಾ ಇದೆಯಾ, ನಾನು ನೋಡಿದ್ದೀನಿ ಕಂದ. ನೀನು ಕೆಲವೊಮ್ಮೆ ಯೋಚಿಸ್ತೀಯ, ನನ್ನ ಜೀವನ ಯಾಕೆ ಹೀಗೆ, ನಾನು ಯಾಕೆ ಇಷ್ಟು ಕಷ್ಟ ನೋಡಬೇಕು ಅಂತ. ಈ ಪ್ರಶ್ನೆ ತಪ್ಪಲ್ಲ, ಆ ನೋವು ಕೂಡ ತಪ್ಪಲ್ಲ ಕಂದ. ಆದರೆ ಒಂದು ಮಾತು ನೆನಪಿಡು, ನೀನು ಒಂಟಿ ಅಲ್ಲವೇ ಅಲ್ಲ. ನಾನು ನಿನ್ನ ಜೊತೆ ಇದ್ದೇನೆ ಕಂದ. ನೀನು ಎದುರಿಸುತ್ತಿರುವ ಸಮಸ್ಯೆಗಳು ನಿನ್ನನ್ನು ಮುರಿಯಲು ಅಲ್ಲ, ನಿನ್ನೊಳಗಿನ ಶಕ್ತಿಯನ್ನು ಎಬ್ಬಿಸಲು ಬಂದಿದೆ. ಹಾಗೆ ನಿನ್ನ ಹಿಂದಿನ ಜನ್ಮದ ಕರ್ಮದ ಋಣವನ್ನು ತೀರಿಸಿಕೊಳ್ಳಲು ಈ ರೀತಿ ದುಃಖಗಳು ತಲೆದೋರಿವೆ ಅಷ್ಟೇ ಕಂದ. ಅವುಗಳನ್ನು ಕಡೆಗಣಿಸಬೇಡ. ಆ ಸಮಸ್ಯೆಗಳನ್ನು ಎದುರಿಸಲಾಗದೆ ನೀನು ಹೇಡಿಯಂತೆ ಓಡಿದರೆ ಅವುಗಳು ನಿನ್ನನ್ನು ಹಿಂಬಾಲಿಸುತ್ತವೆ, ಮತ್ತೆ ಜನ್ಮಗಳವರೆಗೂ ಕಾಡುತ್ತವೆ ಕಂದ. ಹಾಗಾಗಿ ನಾನು ನಿನ್ನ ಜೊತೆಗಿದ್ದೇನೆ. ಅವುಗಳನ್ನು ಕಳೆದುಕೊಳ್ಳಲು ಇಲ್ಲೇ ನಿನಗೆ ದಾರಿಯನ್ನು ತೋರಿಸುತ್ತಿದ್ದೇನೆ, ಮಾರ್ಗದರ್ಶನ ಮಾಡುತ್ತಿದ್ದೇನೆ. ನಂಬಿಕೆ ಇಡು ನಿನ್ನ ಸಾಯಿಯ ಮೇಲೆ. ನಿನ್ನ ಜೀವನದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ವಿಷಯಗಳು ನಿನಗೆ ಪಾಠ ಕಲಿಸುತ್ತಿವೆ. ಹಾಗೆ ನಿನ್ನ ಹಿತಕ್ಕಾಗಿಯೇ ಅವುಗಳು ನನ್ನ ಯೋಜನೆಯ ಭಾಗವಾಗಿ ನಿನ್ನ ಜೀವನದಲ್ಲಿ ಬಂದಿವೆ ಕಂದ. ಇಲ್ಲಿ ಹೊಸ ಬೆಳವಣಿಗೆಗಾಗಿ ಒಂದು ಸಿದ್ಧತೆ ನಡೆಯುತ್ತಿದೆ. ಇವತ್ತು ಕಣ್ಣೀರು ಹಾಕುತ್ತಿರುವೆ, ನಾಳೆ ಹಿಂದಿರುಗಿ ನೋಡಿದಾಗ ಆ ಕಣ್ಣೀರು ಈ ಹೊಸ ಆರಂಭದ ಸೂಚನೆಯಾಗಿತ್ತಾ ಎನ್ನುವಷ್ಟು ಆಶ್ಚರ್ಯಪಡಿಸುತ್ತದೆ ನಿನ್ನ ಜೀವನ. ನೀನು ಬಯಸಿದ್ದು ಖಂಡಿತ ನಿನಗೆ ಸಿಗುತ್ತದೆ.
ನಿನ್ನ ಕನಸು ವ್ಯರ್ಥವಾಗುವುದಿಲ್ಲ. ತಡ ಆಗಿರಬಹುದು, ಆದರೆ ಅದು ಸರಿಯಾದ ಸಮಯದಲ್ಲಿ ನಿನ್ನ ಬಳಿ ಬರುತ್ತದೆ, ಕೈಗೂಡುತ್ತದೆ. ನಿನ್ನ ಪ್ರಯತ್ನ, ನಿನ್ನ ಹೃದಯದ ಒಳ್ಳೆಯತನ ಇವೆಲ್ಲವನ್ನ ನಾನು ನೋಡಿದ್ದೇನೆ. ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನಕ್ಕೆ ನನ್ನ ಸಹಾಯ ಹಂತ ಹಂತವಾಗಿ ಸಿಗುತ್ತಿದೆ ಕಂದ. ನೀನು ಅಳುವಾಗ ನಾನು ನಿನ್ನ ಜೊತೆ ಅಳುತ್ತೇನೆ. ನೀನು ಬೀಳುವಾಗ ನಾನು ನಿನ್ನನ್ನು ಕೈ ಹಿಡಿದು ಎತ್ತುತ್ತೇನೆ. ನೀನು ದಾರಿ ತಪ್ಪಿದಾಗ ನಾನು ದಾರಿ ತೋರಿಸುತ್ತೇನೆ. ನೀನು ಬಲಹೀನನಲ್ಲ, ನೀನು ತುಂಬ ಶಕ್ತಿಶಾಲಿ. ಈ ಕಷ್ಟಗಳು ಶಾಶ್ವತ ಅಲ್ಲ ಕಂದ. ದುಃಖವೂ ಹೋಗುತ್ತದೆ. ಪ್ರತಿಯೊಂದು ಕತ್ತಲೆಗೂ ಒಂದು ಬೆಳಕು ಮೂಡುವುದರ ಜೊತೆಗೆ ಬಲವಾದ ಅರ್ಥವನ್ನ ಕೊಡುತ್ತದೆ ಕಂದ. ನಂಬಿಕೆ ಇಡು. ಈಗ ನಿನ್ನಲ್ಲಿರುವ ಭಯವನ್ನ ಬಿಟ್ಟು ಬಿಡು. ನನ್ನ ಮೇಲೆ ನಂಬಿಕೆ ಇಡು. ನೀನು ಬಯಸಿದ ಜೀವನ ನಿನಗೆ ಸಿಗುತ್ತದೆ. ಇದು ನಿನ್ನ ಸಾಯಿಯ ವಚನವಾಗಿದೆ. ನಿನ್ನ ಹೆಜ್ಜೆ ಈಗ ನಿಧಾನವಾಗಿರಬಹುದು, ಆದರೆ ನೀನು ಸರಿಯಾದ ದಾರಿಯಲ್ಲೇ ಇದ್ದೀಯ ಕಂದ. ಎಲ್ಲವನ್ನ ಬೇಗ ಪಡೆದುಕೊಳ್ಳಬೇಕು, ಪರಿವರ್ತನೆ ಮಾಡಿಕೊಳ್ಳಬೇಕು, ಇಲ್ಲ ಸಾಧನೆ ಮಾಡಬೇಕು ಎಂದು, ಹಾಗೆ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಬರಬೇಕು ಎಂದು ಓಡುತ್ತಾ ಇದ್ದೀಯ ಒತ್ತಡದಿಂದ. ಆದರೆ ಜೀವನ ಓಟ ಅಲ್ಲ ಕಂದ, ಅದು ಒಂದು ಸುಂದರ ಪ್ರಯಾಣವಾಗಿರುತ್ತದೆ. ಅದರಲ್ಲಿ ಏಳು ಬೀಳು, ಸುಖ ದುಃಖ ಸಂತೋಷ ಇವೆಲ್ಲವೂ ಸಮನಾಗಿ ನಿನಗೆ ಸಿಗುವುದರ ಮೂಲಕ ನಿನ್ನ ಜೀವನಕ್ಕೆ ಒಂದು ಅರ್ಥ ಕೊಡುತ್ತದೆ ಕಂದ. ಸುಂದರವಾದ ಪ್ರಯಾಣದ ನಂತರ ಒಂದು ಒಳ್ಳೆಯ ದಡವನ್ನು ಖಂಡಿತ ಸೇರುತ್ತೀಯ. ಹಾಗಾಗಿ ಈ ಸುಂದರವಾದ ಪ್ರಯಾಣವನ್ನು, ಜೀವನದ ಪ್ರಯಾಣವನ್ನು ಕಡೆಗಣಿಸಬೇಡ. ಅಲ್ಲಿರುವ ಏರಿಳಿತವೂ ಕೂಡ ನಿನಗೆ ಪಾಠ ಕಲಿಸುತ್ತದೆ. ಕೆಲವು ಋಣಗಳನ್ನು ತೀರಿಸಿಕೊಳ್ಳಲು ಸಹಾಯ ಮಾಡುತ್ತಿದೆ. ಹಾಗೆ ತಿಳಿದೋ ತಿಳಿಯದೆಯೋ ಮಾಡಿರುವ ನಿನ್ನ ಕರ್ಮಗಳನ್ನು ಕಳೆದುಕೊಳ್ಳಲು ಸಹಾಯ ಮಾಡಿ ಒಳ್ಳೆಯ ಕರ್ಮವನ್ನು ಕೂಡುತ್ತಿದೆ ಕಂದ. ಹಾಗಾಗಿ ಅದಕ್ಕೆ ಕೃತಜ್ಞನಾಗಿ ಮುಂದೆ ಸಾಗು. ನಿನ್ನ ಮನಸ್ಸಿನ ಪರಿಸ್ಥಿತಿ ಈಗ ಹೇಗಿದೆ ಎಂದರೆ, ನೀನು ತುಂಬ ಯೋಚಿಸುತ್ತಿದ್ದೀಯ. ಮುಂದಿನ ಭವಿಷ್ಯದ ಕುರಿತು ಯೋಚಿಸುತ್ತಿದ್ದೀಯ. ಹಿಂದಿನ ನೋವನ್ನು ನೆನಪಿಸಿಕೊಳ್ಳುತ್ತಿದ್ದೀಯ. ಮುಂದಿನ ಜೀವನದ ಭವಿಷ್ಯದ ಭಯದಿಂದ ಕಂಗಾಲಾಗುತ್ತಿದ್ದೀಯ ಕಂದ. ಆದರೆ ಸತ್ಯವೇನೆಂದರೆ, ಈ ಕ್ಷಣವೇ ನಿಜವಾದ ಜೀವನ. ಅದನ್ನು ಅರ್ಥ ಮಾಡಿಕೊ. ಇಂದಿನ ನಿನ್ನ ಕರ್ಮ ನಾಳೆಯ ಜೀವನವನ್ನು, ಭವಿಷ್ಯವನ್ನು ಸುಂದರವಾಗಿಸುತ್ತದೆ. ಹಾಗಾಗಿ ಮುಂದಿನ ಜೀವನ ಭವಿಷ್ಯದ ಬಗ್ಗೆ ಭಯ ಬಿಡು. ಇಂದಿನ ದಿನವನ್ನು ಸುಂದರವಾಗಿಸು. ಒಳ್ಳೆಯ ಕರ್ಮಗಳಿಂದ ತುಂಬಿಸು. ಖಂಡಿತ ನಾನು ನಿನಗೆ ಸಹಾಯ ಮಾಡುತ್ತೇನೆ. ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟಿದ್ದೀಯಾ ಎಂದ ಮೇಲೆ ನಾನು ನಿನ್ನನ್ನು ಮಧ್ಯದಲ್ಲಿ ಎಂದಿಗೂ ಕೈ ಬಿಡುವುದಿಲ್ಲ ಕಂದ. ನಿನ್ನ ಕೈಗಳು ನನ್ನ ಕೈಗಳಲ್ಲಿ ಸುರಕ್ಷಿತವಾಗಿದ್ದಾವೆ. ಹೋದದ್ದು ಹೋಯಿತು, ಚಿಂತೆ ಮಾಡಬೇಡ. ಬರುವುದು ಇನ್ನೂ ಬಾಕಿ ಇದೆ. ಅದರಲ್ಲಿ ನಿನಗೋಸ್ಕರ ನಿನ್ನ ಭಾಗ್ಯ ಅನೇಕ ರೀತಿಯ ಸಂತೋಷಗಳನ್ನು ಬದಲಾವಣೆಯ ರೂಪದಲ್ಲಿ ಕೂಡಿಟ್ಟಿದೆ ಕಂದ. ಈಗ ಇರುವ ಕ್ಷಣವನ್ನೇ ಪ್ರೀತಿಸು, ಗೌರವಿಸು. ನಿನ್ನ ಮೇಲೆ ನಿನಗೆ ಕಾಳಜಿ ಇರಲಿ. ನಿನ್ನ ಈಗಿನ ಮನಸ್ಸು ಶಾಂತವಾದರೆ ನಿನ್ನ ಜೀವನವು ಕೂಡ ಶಾಂತಿಯಿಂದ ಕೂಡುತ್ತದೆ ಕಂದ. ಖಂಡಿತ ನಿನಗೆ ಕೆಲವರ ಸಹಾಯ ಸಿಗುತ್ತದೆ. ನಿನ್ನ ಜೀವನಕ್ಕೆ ನನ್ನದೇ ಇದು ಯೋಜನೆಯಾಗಿರುತ್ತದೆ. ನಂಬಿಕೆ ಇಡು. ನಿನ್ನ ಸಂಪೂರ್ಣ ಭಾರವನ್ನು ನನ್ನ ಪಾದದ ಮೇಲೆ ಹಾಕಿ ಒಂದು ವಿಶ್ವಾಸದ ನಗೆಯನ್ನು ಬೀರುತ್ತಾ ಮುಂದೆ ಸಾಗು. ಖಂಡಿತ ನಿನ್ನ ನಡೆಯನ್ನು ನಾನು ಗಮನಿಸುತ್ತಿದ್ದೇನೆ. ಯಾರೂ ಕೂಡ ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ನಾನು ನಿನ್ನನ್ನು ಮಾರ್ಗದರ್ಶಿಸುತ್ತಿದ್ದೇನೆ, ರಕ್ಷಿಸುತ್ತಿದ್ದೇನೆ ಎಂಬುದನ್ನು ಎಂದಿಗೂ ಮರೆಯಬೇಡ. ನಿನ್ನ ಕಷ್ಟ, ದುಃಖ, ಸಮಸ್ಯೆಗಳನ್ನು ನೀನು ಒಬ್ಬನೇ ಹೊತ್ತುಕೊಳ್ಳಬೇಕಿಲ್ಲ. ನಿನ್ನ ಕಷ್ಟ, ನಿನ್ನ ಭಯ, ಸಮಸ್ಯೆಯ ಭಾರವನ್ನು ನಾನೂ ಕೂಡ ನನ್ನ ಹೆಗಲ ಮೇಲೆ ಹೊತ್ತು ನಿನ್ನ ಜೊತೆ ಸಾಗುತ್ತಿದ್ದೇನೆ. ಹಾಗಾಗಿ ಹೆಚ್ಚು ಚಿಂತೆ, ಆಲೋಚನೆಯನ್ನು ಕಡಿಮೆ ಮಾಡು. ನಿನ್ನ ಹೃದಯವನ್ನು ನನ್ನ ನಾಮಸ್ಮರಣೆಯೊಂದಿಗೆ ಹಗುರ ಮಾಡಿಕೊ. ಸಣ್ಣ ಸಣ್ಣ ಸಂತೋಷಗಳನ್ನು ಗಮನಿಸು, ಗೌರವಿಸು, ಪ್ರೀತಿಸು. ಶಾಂತಿ ಹೊರಗೆ ಸಿಗೋದಿಲ್ಲ, ಅದು ನಿನ್ನೊಳಗೆ ಇದೆ. ಅರ್ಥ ಮಾಡಿಕೊ. ನೀನು ಹುಡುಕುತ್ತಿರುವ ಎಲ್ಲವೂ ಈಗಾಗಲೇ ನಿನ್ನೊಳಗೆ ಸಿದ್ಧವಾಗಿದೆ. ಅದನ್ನು ನೀನು ಅರ್ಥ ಮಾಡಿಕೊಂಡಾಗ ಅದು ನಿನ್ನೊಳಗಿನಿಂದಲೇ ಕಾರ್ಯರೂಪಕ್ಕೆ ಬರುತ್ತದೆ ಕಂದ. ಯಾರಾದರೂ ಬಂದು ನಿನ್ನ ಜೀವನ ಬದಲಾಯಿಸುತ್ತಾರೆ ಎಂದು ಕಾಯುತ್ತಾ ಕೂರಬೇಡ. ನೀನು ತೀರ್ಮಾನ ತೆಗೆದುಕೊಳ್ಳಬೇಕೀಗ. ನೀನೇ ದಾರಿ ಕಂಡುಕೊಳ್ಳಬೇಕು. ಅದಕ್ಕೆ ನನ್ನ ಸಹಾಯ ಹಂತ ಹಂತವಾಗಿ ಸಿಗುತ್ತದೆ. ನೀನು ನನ್ನ ಸ್ಮರಣೆಯಲ್ಲಿ ನಂಬಿಕೆ ಇಟ್ಟರೆ ಆ ನನ್ನ ನಾಮವೇ ನಿನಗೆ ದಾರಿ ತೋರಿಸುತ್ತದೆ ಕಂದ. ನೀನು ಕಷ್ಟದಲ್ಲಿ ಇದ್ದಾಗ ಯಾರಾದರೂ ಬಂದು ನಿನ್ನನ್ನು ಉಳಿಸುತ್ತಾರೆ ಎಂದು ಯೋಚಿಸಿದ್ದೀಯ. ಆದರೆ ನಾನೇ ಕೆಲವು ಬಾರಿ ಆ ಇಚ್ಛೆಯನ್ನು ಪೂರ್ಣಗೊಳಿಸಿದ್ದೇನೆ. ನಿನ್ನ ನಂಬಿಕೆಯನ್ನು ಇಮ್ಮಡಿಗೊಳಿಸಿದ್ದೇನೆ ಕಂದ. ಪ್ರತಿ ಬಾರಿಯೂ ನಿನ್ನ ಧೈರ್ಯ, ನಿನ್ನ ಆತ್ಮವಿಶ್ವಾಸದ ನಿರ್ಧಾರವೇ ನಿನ್ನನ್ನು ಉಳಿಸಿದೆ. ನಂಬಿಕೆ ಇಡು. ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟಾಗ ನಾನು ನಿನಗೆ ಸಹಾಯ ಮಾಡಲು ಸಾಧ್ಯವಾಗುತ್ತದೆ. ದಾರಿ ತಾನಾಗಿ ತೆರೆದುಕೊಳ್ಳುತ್ತದೆ ಕಂದ. ನೀನು ಒಂದು ಹೆಜ್ಜೆ ನನ್ನ ಕಡೆ ಬಂದಾಗ ನಿನಗೆ ಬೇಕಾದ ಆಶೀರ್ವಾದ, ಸಹಾಯ, ಅವಕಾಶ, ಆರೋಗ್ಯ ಎಲ್ಲವನ್ನ ಹೊತ್ತು ನಿನ್ನ ಬಳಿ ನಾನು 100 ಹೆಜ್ಜೆ ಧಾವಿಸಿ ಬರುತ್ತೇನೆ. ಯಾರನ್ನೂ ಅವಲಂಬಿಸದೆ ನಿನ್ನ ಶಕ್ತಿಯನ್ನು
ಕಂಡುಹಿಡಿಯು. ಅಂದರೆ ನಿನ್ನೊಳಗಿರುವ ಆ ಶಕ್ತಿಯನ್ನು ಜಾಗೃತಗೊಳಿಸು. ಧ್ಯಾನಿಸು ಕಂದ. ಒಳ್ಳೆಯ ಉದ್ದೇಶಗಳನ್ನು ಯೋಜಿಸು. ಆ ಒಳ್ಳೆಯ ಉದ್ದೇಶದ ಕರ್ಮವೇ ನಿನಗೆ ಸಹಾಯ ಮಾಡುತ್ತದೆ. ಏಕೆಂದರೆ ಆ ಕರ್ಮವೂ ಕೂಡ ನನ್ನದೇ ಆದ ಪ್ರತಿರೂಪವಾಗಿದೆ ಕಂದ. ನೀನೇ ನಿನ್ನ ಜೀವನದ ನಾಯಕಿಯಾಗಿದ್ದೀಯ ಎಂಬುದನ್ನು ಮರೆಯಬೇಡ. ನಿನ್ನೊಳಗೆ ಒಂದು ಶಕ್ತಿಯೂ ಇದೆ, ನಿನ್ನೊಳಗೆ ಒಂದು ದಾರಿಯೂ ಇದೆ. ನಿನ್ನೊಳಗೆ ಆ ಬೆಳಕು ಮೂಡಿಸುವವನು ನಾನಾಗಿದ್ದೇನೆ. ಹಾಗಾದರೆ ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.